ನಡೆಯಿಂದ ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಕಂಪನ ಉಂಟಾಗ್ತಾ ಇದೆ. ದೆಹಲಿಯಲ್ಲಿ ಒಂದು ಕಡೆ ಆ ನಾಯಕನ ನಡೆಯಿಂದ ಕಂಪನ ಉಂಟಾಗ್ತಾ ಇದ್ರೆ, ಮತ್ತೊಂದು ಕಡೆ ಆ ನಡೆಗೆ ಟಕ್ಕರ್ ಕಾಂಗ್ರೆಸ್ನಲ್ಲಿ ಮತ್ತೆ ತೃತೀಯ ರಂಗ ಏನಾದರೂ ರಚನೆ ಆಗತ್ತಾ? ಈ ಹಿಂದೆ ಬಹಳ ಸರಿ ಆಗಿದೆ. ಕಾಂಗ್ರೆಸ್ನಲ್ಲಿರುವ ಮೂರನೇ ಬಣದ ಹೊಸ ಪ್ಲಾನ್ ಏನು? ಇದು ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್. ಯಾಕಂತಂದ್ರೆ ಈ ಮೂರನೇ ಬಣ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾಜ್ಯ ರಾಜಕೀಯದಲ್ಲಿ ಒಂದು ಮೂರನೇ ಟ್ವಿಸ್ಟ್ ಟರ್ನ್ ನಡೀತಾ ಇರ್ತಕ್ಕಂಥದ್ದು. ದೆಹಲಿಗೆ ಹೋದಂಥ ನಾಯಕ ಈಗಾಗಲೇ ಹೇಳಿದಾಗೆ ಏನು ಸೀಕ್ರೆಟ್ ಇಲ್ಲ ಅದರಲ್ಲಿ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಏನು ಮಾಡಿದ್ರು ಮತ್ತು ಸತೀಶ್ ಜಾರಕಿಹೊಳಿಗೆ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸಚಿವ ಜಾರಕಿಹೊಳಿ ನಡೆಯಿಂದ ಕಾಂಗ್ರೆಸ್ನಲ್ಲಿ ಕಂಪನ ಉಂಟಾಗಿದೆ. ಸುಲಭಕ್ಕೆ ಬಿಟ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್? ಬಿಡೋ ಆಸಾಮಿ ಅಲ್ಲ. ಸೊ ಹಾಗಾದ್ರೆ ದಳಪತಿಗಳ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಂದ ಬಳಿಕ ಎಚ್.ಡಿ.ಕೆ ಅವ್ರನ್ನ ಭೇಟಿ ಮಾಡಿ ಬಂದ ಬಳಿಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಉಂಟಾಗಿದೆ. ಜಾರಕಿಹೊಳಿ ಬಣದ ಬಗ್ಗೆ ವರಿಷ್ಠರು ಮಾಹಿತಿ ಕಲೆ ಹಾಕಿದ್ದಾರೆ. ಶಾಸಕರ ಸಂಖ್ಯೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಶಾಸಕರು ಇದ್ದಾರೆ, ಸಿದ್ದರಾಮಯ್ಯ ಬಣದಲ್ಲಿ ಎಷ್ಟು, ಡಿ.ಕೆ.ಶಿ ಬಣದಲ್ಲಿ ಎಷ್ಟು, ಜಾರಕಿಹೊಳಿ ಅವರ ನಡೆಯನ್ನ, ಸತೀಶ್ ಜಾರಕಿಹೊಳಿ ಅವರ ನಡೆಯನ್ನ ವರಿಷ್ಠರು ಹಗುರವಾಗಿ ಯಾವ ಕಾರಣಕ್ಕೂ ಪರಿಗಣಿಸ್ತಾರೆ. ಸತೀಶ್ ಜಾರಕಿಹೊಳಿ ನಡೆಯನ್ನ ಹಗುರವಾಗಿ ಪರಿಗಣಿಸೋದಿಲ್ಲ. ನಮಗೆ ಗೊತ್ತಾಗ್ತಿಲ್ಲ ಅವರ ನಡೆ ಏನು ಅಂತೇಳಿ. ಅಂತ ಅದ್ಭುತವಾದ ನಡೆಗಳು. ಬಹಳ ವೀಕ್ಷಕರ ಒಂದು ನೆನಪಿಟ್ಕೋಬೇಕು. ಈ ಹಿಂದೆ ಕೂಡ ಅವರು ಒಂದು 22 MLA ನೋಡಿ, ಬೆಳಗಾವಿಯಲ್ಲಿ 18 MLA ಅತಿ ದೊಡ್ಡ ರಾಜ್ಯ, ಅತಿ ದೊಡ್ಡ ಜಿಲ್ಲೆ, 18 MLA ಅದು ಅಂದ್ರೆ ನಿಜಕ್ಕೂ ಎರಡನೇ ರಾಜಧಾನಿ ರಾಜಕೀಯವಾಗಿ ಕೂಡ. ಅಂದ್ರೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬೆಳಗಾವಿಯಲ್ಲಿ ಚಿಕ್ಕೋಡಿ ಬರುತ್ತೆ. ಬಟ್ ಅದು ಯಾಕೆ ಅದನ್ನ ಚಿಕ್ಕೋಡಿ ಪ್ರತ್ಯೇಕ ಮಾಡ್ತಾ ಇಲ್ಲ ಅಂತಂದ್ರೆ ಮರಾಠಿಗಳ ಕೈ ಮೇಲಾಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅದು ಅಲ್ಲಿ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ. ದೊಡ್ಡ ಹೋರಾಟಗಳಾಗ್ತಾ ಇದೆ. ನಾನು ಅವತ್ತು ಹೋದಾಗ ಸರಿಯಾಗಿ ಬೈದಿದ್ರು ನನಗೆ. ಅಲ್ರಿ, ಮೈಸೂರಿಂದ ನೀವು ಆಮೇಲೆ ರಾಮನಗರ ಮಾಡ್ತೀರಿ, ಆಮೇಲೆ ಏನು ಮಂಡ್ಯ ಮಾಡ್ತೀರಿ, ನಮ್ದು ಮಾಡ್ಕೊಡಕ್ ಆಗಲ್ವಾ? ನಾನು ಆಮೇಲೆ ಓಡೋಗ್ಬಿಟ್ಟೆ ಅಲ್ಲಿಂದ ಅವ್ರ ಫೋರ್ಸ್ಗೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಈ ಹಿಂದೆ ಒಂದು 22 MLA ಕರ್ಕೊಂಡು ಮೈಸೂರು ದಸರಾ ಉತ್ಸವಕ್ಕೆ ಬರ್ತೇನೆ ಅಂತ ಹೇಳಿದ್ರು, ನಿಮ್ಗೆ ನೆನಪಿರ್ಬೋದು. ಅದಾದ ನಂತರ ಒಂದು 40 MLA ಕರ್ಕೊಂಡು ಒಂದು ದುಬೈ ಟೂರ್ ಹೋಗ್ತೀನಿ ಅಂತ ಹೇಳಿದರು. ಅದು ಕೂಡ ವೆರಿ ಇಂಪಾರ್ಟೆಂಟ್. ಒಂದು ಸಿಂಪಲ್ ಲಾಜಿಕ್ ಹೇಳ್ಬಿಡ್ತೀನಿ ನೋಡಿ. ಕಾಂಗ್ರೆಸ್ ಈಗ 137, 138 ಸ್ಥಾನಗಳನ್ನು ಹೊಂದಿದೆ. JDS ಮತ್ತು BJP ಜೊತೆ ಸೇರಿದರೆ ಒಟ್ಟು 84 ಆಗುತ್ತೆ. ಒಂದು ವೇಳೆ ನಾನು ಆ ಪ್ಯಾಕೇಜು ಹೋಗೋದಕ್ಕಿಂತ, ಆ ಸ್ಟೋರಿ ಹೇಳೋದಕ್ಕಿಂತ ಮೊದಲು ಒಂದು ಲಾಜಿಕ್ ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಸರ್ಕಾರ ಪತನ ಆಗುತ್ತಾ, ಸರ್ಕಾರವನ್ನು ಬೀಳಿಸ್ತಾರಾ, ಸತೀಶ್ ಜಾರಕಿಹೊಳಿ ಬೀಳಿಸ್ತಾರಾ, ಹಂಗೆ ಸಾಧ್ಯತೆ ಇದೆಯಾ ಅಂತ ಕೇಳೋದಿದ್ರೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ. 84 ಇದ್ದಾರೆ BJP ಮತ್ತು JDS. ಕಾಂಗ್ರೆಸ್ 83ಕ್ಕೆ ಇಳಿದ್ರೆ ಸರ್ಕಾರ ಪತನವಾಗ್ಬೋದು. 83ಕ್ಕೆ ಇಳಿಬೇಕು ಅಂತಂದರೆ 54 MLAಗಳು ರಾಜೀನಾಮೆ ಕೊಡಬೇಕು. ಸಾಧಾರಣವಾಗಿ ಒಂದು 40 MLAಗಳಷ್ಟು ಜನ ಸತೀಶ್ ಜಾರಕಿಹೊಳಿ ಜೊತೆ ಇದ್ದಾರೆ ಅನ್ನುವಂಥ ಮಾತಿದೆ. ಹಾಗಂತ ಸರ್ಕಾರ ಬಿದ್ದೋಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಲೆಕ್ಕಾಚಾರ ನಿಮ್ಗೆ ಕೊಟ್ಟೆ. ಹಾಗಿದ್ರೆ ಬನ್ನಿ, ಒಂದು ಅಹಿಂದ ಸಮಾವೇಶ ಆಗ್ತಾ ಇದೆಯಂತೆ. KPCC ಕುರ್ಚಿಯಿಂದ DKಶಿ ಅವರನ್ನ ಕೆಳಗಿಳಿಸಲು CM ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸ್ತಾ ಇದೆ. ಇತ್ತ CM ಪಟ್ಟಣದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು DCM ಬಣ ಕೂಡ ಪಗಡೆ ಆಟ ಆಡ್ತಾ ಇದೆ. ಅದು ಕೂಡ ಒಂದು ಅಹಿಂದ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರಂತೆ. ಬಹಳ ಆಶ್ಚರ್ಯ ಇದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿದ DKಶಿ, DCMಗೆ ದಿಢೀರ್ ಹುಟ್ಟಿದ ಅಹಿಂದ ಪ್ರೇಮ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಬಣಗಳ ನಡುವೆ ಕುರ್ಚಿ ಕಾಳಗ ನಡೀತಿದೆ. KPCC ಕುರ್ಚಿಯಿಂದ ಡಿ.ಕೆ. ಶಿವಕುಮಾರ್ ಕೆಳಗಿಳಿಸಲು CM ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ. ಇತ್ತ CM ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿಸಲು DCM ಬಣ ಪಗಡೆ ಆಟ ಆಡುತ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ಗೆ ದಿಢೀರ್ ಅಹಿಂದ ಪ್ರೇಮ ಹುಟ್ಟಿದೆ. ಅಹಿಂದ ವರ್ಗದ ಮನಗೆಲ್ಲಲು ಕನಕಪುರ ಬಂಡೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರಂತೆ. ಆಪ್ತ ವಿಧಾನ ಪರಿಷತ್ ಸದಸ್ಯ DT ಶ್ರೀನಿವಾಸ್ ಮೂಲಕ ಯಾದವ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ರಾಜ್ಯ ಮಟ್ಟದ ಯಾದವ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ. ಸಚಿವ ಜಾರಕಿಹೊಳಿಗೆ DCM DKಶಿ ಟಕ್ಕರ್.
ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಯಾದವ ಸಮಾಜದ ಜನರಿದ್ದಾರೆ. ಅಹಿಂದ ವರ್ಗದ ಸಣ್ಣ ಸಣ್ಣ ಸಮಾಜಗಳನ್ನ ಮನಗೆಲ್ಲಲು ಡಿಕೆ ಶಿವಕುಮಾರ್ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಯಾದವ ಕಲಹ? ಸಿಎಂ ಕುರ್ಚಿ ಅಧ್ಯಕ್ಷ ಪಟ್ಟದ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಜೋರಾಗಿದೆ. ಯಾದವ ಸಮಾಜದ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ. ಇದು ಸಿಎಂ ಬಣದ ನಾಗರಾಜ್ ಯಾದವ್ ಬಿದ್ದ ನೆತ್ತಿಗೇರಿಸಿದೆ. ಯಾರನ್ನೂ ವಿಶ್ವಾಸಕ್ಕೆ ಪಡೆಯದೆ ಯಾದವ ಸಮಾವೇಶ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಡಿಸಿಎಂ ಅಹಿಂದ ಪ್ರೇಮಕ್ಕೆ ಸಿಎಂ ಟೀಮ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಮೈಲಾರಿ ಪಠಾತ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದು ಅಹಿಂದ ಸಮಾವೇಶ, ಅದು ಕೂಡ ಬೆಳಗಾವಿಯಲ್ಲಿ, ಅದು ಕೂಡ ಯಾದವ ಸಮಾವೇಶ. ಆಮೇಲೆ 30 ಲಕ್ಷ ಎಲ್ಲ ಇಲ್ಲ ರೀ ಈ ಯಾದವರು, ಎಲ್ಲಿ 30 ಲಕ್ಷ? ಈಗ ಮೊನ್ನೆ ಏನು ಸಿದ್ದರಾಮಯ್ಯನವರು ಮಾಡಿದಂಥ ವರದಿ, ಆ ಲೀಕಾದ ವರದಿಯಲ್ಲೇ ಕುರುಬರಿರೋದೇ 35-40 ಲಕ್ಷ ಇರುವಂಥದ್ದು. ಹಾಗಿದ್ರೆ 30 ಲಕ್ಷ ಅಂತಂದರೆ ಈಗ ಯಾರು ನಾಗರಾಜ್ ಯಾದವ್ ನೆಕ್ಸ್ಟ್ CM ಆಗಬೇಕು ಆ ಥರ ಇದ್ದರೆ. ಅಲ್ಲಿ 2 MLAಗಳು ಇಲ್ಲ ಪಾಪ, MLC ಏನೊಂದು ಮಾಡಿದ್ದಾರೆ, ಮತ್ತೊಂದು ಯಾರು ನೀವು ಹೇಳಿದಂತೆ ಈಗ ಮತ್ತೊಬ್ಬರಿದ್ದಾರೆ. ಬಟ್ ಇದು ಏನು, ಇದರ ಉದ್ದೇಶ ಏನು? ಇದು ಸಾಧಿಸ್ಕೊಳಕ್ಕಾಗತ್ತಾ ಇದನ್ನು? ಹಿಂದೆ ಸಮಾವೇಶ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ, ಆಮೇಲೆ ಅಲ್ಲಿ ಟಕ್ಕರು. ಹಾಂ ಮೈಲಾರಿ? ಖಂಡಿತ ಜಯಪ್ರಕಾಶ್, ಕಳೆದ ಹಲವಾರು ದಿನಗಳಿಂದ ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಹಾಗಾಗಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕೂಡ ಈಗ DK ಅವರು ಪ್ಲ್ಯಾನ್ ಮಾಡಿದ್ರೆ ಅನ್ನೋ ಒಂದು ಅನುಮಾನ ಕೂಡ ಇರುವಂಥದ್ದು. ಯಾಕೆಂದರೆ ಈಗ ಚಿಕ್ಕೋಡಿಯಲ್ಲಿ ಏಪ್ರಿಲ್ 20ರಂದು ಅಹಿಂದ ಸಮಾವೇಶ, ಯಾದವ ಸಮಾವೇಶವನ್ನು ಮಾಡೋದಕ್ಕೆ ಅದು DKC ಆಪ್ತ DT ಶ್ರೀನಿವಾಸ್ ಮೂಲಕ ಈಗ DK ಅವರು ಆ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ಸಣ್ಣ ಸಮಾಜಗಳನ್ನು ಒಂದುಗೂಡಿಸಿ ಅಲ್ಲಿ ಸಮಾವೇಶವನ್ನು ಮಾಡಬೇಕು ಮತ್ತು ಅಹಿಂದ ವರ್ಗದ ಪ್ರೇಮವನ್ನು ನಾನು ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ DKC ಅವರು ತಂತ್ರವನ್ನು ರೂಪಿಸಿದಂತೆ ಇಲ್ಲಿ ಕಾಣ್ತಿರುವಂಥದ್ದು. ಪ್ರಮುಖವಾಗಿ 2 ಬಣಗಳ ಇಲ್ಲಿ ಇರುವಂಥದ್ದು. ಒಂದು ಸಿದ್ದರಾಮಯ್ಯ ಬಣದಲ್ಲಿ ನಾಗರಾಜ್ ಯಾದವ್ ಅವರು ಗುರುತಿಸಿಕೊಂಡ್ರೆ, ಮತ್ತೊಂದು ಬಣದಲ್ಲಿ DK ಶಿವಕುಮಾರ್ ಬಣದಲ್ಲಿ DT ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಲ್ಲಿ ಅತ್ಯಾಪ್ತ ಆಗಿರುವಂಥ DT ಶ್ರೀನಿವಾಸ್ ಮೂಲಕ ಇಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ 20ರಂದು ಅಂದರೆ ಏಪ್ರಿಲ್ 20ರಂದು ಇಲ್ಲಿ ಬೃಹತ್ ಸಮಾವೇಶವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ತವರು ಜಿಲ್ಲೆಯಲ್ಲಿ ಟಕ್ಕರನ್ನು ಕೊಡಬೇಕು. ಆ ಮೂಲಕ OBC ಏನು ಅಧ್ಯಕ್ಷ ಸ್ಥಾನಕ್ಕೆ DT ಶಿವಕುಮಾರ್ ಅವರನ್ನು ನೇಮಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯ ಬಣದವರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಈಗಾಗಲೇ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಮತ್ತು ಈ ಸಮಾಜ ಅಂದರೆ ಯಾದವ ಕಲಹ ಏನಿದೆ, ಈ ಯಾದವ ಸಮಾಜದಲ್ಲಿ 2 ಪರಿಷತ್ ಸ್ಥಾನಕ್ಕೆ ಇರುವಂಥದ್ದು. ಅದರಲ್ಲಿ ಯಾದವ ನಾಗರಾಜ್ ಯಾದವ್ ಇರ್ಬೋದು, DT ಶ್ರೀನಿವಾಸ್ ಇರ್ಬೋದು, ಇಬ್ಬರು ನೋಡಿಕೊಂಡಾಗ ಭಿನ್ನಾಭಿಪ್ರಾಯ ಇರುವಂಥದ್ದು. ಮತ್ತು ನಾಗರಾಜ್ ಯಾದವ್ ಅವರು ಈ ಸಮಾವೇಶಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಾವು ಪೋಸ್ಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಇಲ್ಲಿ ಇದಕ್ಕೆ ನನ್ನ ಸಹಾಯವನ್ನು ಕೇಳಿಲ್ಲ, ನನ್ನ ಸಹಕಾರವನ್ನು ಕೇಳಿಲ್ಲ, ಮತ್ತು ನಾನು ಯಾವತ್ತಿದ್ರೂ ಶೋಷಿತರ ಪರವಾಗಿ, ಯಾದವರ ಪರವಾಗಿ ನಿಲ್ತೇನೆ, ಮತ್ತು ಯಾದವ ಸಮಾಜದ ಅಧ್ಯಕ್ಷರಾಗಲಿ ಸ್ವಾಮೀಜಿಗಳಾಗಲಿ ಈವರೆಗೂ ನನ್ನನ್ನು ಸಹಾಯ ಕೇಳಿಲ್ಲ. ಹೀಗಾಗಿ ನಾನು ಏನು ಸಮಾವೇಶ ನಡೀತದೆ ಅದಕ್ಕೆ ಶುಭವನ್ನು ಕೋರ್ತೇನೆ ಅನ್ನೋ ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಇದು ಏನು ಅಹಿಂದ ಸಮಾವೇಶ ಏನಿದೆ, ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮೂಲಕ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅನ್ನೋ. ಅಲ್ರಿ, ಅಹಿಂದ ಸಮಾವೇಶದ ಮೂಲಕ, ಅದು ಕೂಡ ಬೆಳಗಾವಿಯಲ್ಲಿ, ನೀವೇ ಹೇಳಿ, ಸತೀಶ್ ಜಾರಕಿಹೊಳಿಗೆ ಒಂದು ಟಕ್ಕರ್ ಕೊಡೋಕ್ಕಾಗತ್ತೆ ಬೆಳಗಾವಿಯಲ್ಲಿ ಅಹಿಂದ ಸಮಾವೇಶದಲ್ಲಿ? ಇಸ್ ಇಟ್ ಪಾಸಿಬಲ್? ಈಗ ಅಲ್ಲಿ ಮೊನ್ನೆ ಶಿಗ್ಗಾಂವಿಯಲ್ಲಿ ಚುನಾವಣೆ ಆಯಿತು, ಎಲ್ಲವೂ ಸತೀಶ್ ಜಾರಕಿಹೊಳಿ ಪ್ಲ್ಯಾನ್ ಪ್ರಕಾರ ನಡೆದಿದ್ದು. ಸತೀಶ್ ಜಾರಕಿಹೊಳಿ ಹೆಂಗೆ ಹೋಗ್ತಿದ್ದಾರೆ ಅಂತಂದರೆ ನೆಕ್ಸ್ಟು ಸಿದ್ದರಾಮಯ್ಯನವ್ರ ನಂತರ ಉತ್ತರಾಧಿಕಾರಿ ಅನ್ನೋಂಥ ರೀತಿಯಲ್ಲಿ ಹೋಗ್ತಾರೆ. ಹಾಗಂತ ಎಲ್ಲವೂ ಅವರ ಬಳಿ ಇದೆ ಅಂತಲ್ಲ. ಅದೇನಾಗುತ್ತೆ, ನಿಮಗೆ ತಾನು ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ಬಳಿ ಇದ್ದಂಥದ್ದು ಕೆಲವು ಅಲ್ಲಿಗೆ ಪಾಸ್ ಆಗುತ್ತೆ, ಸಿದ್ದರಾಮಯ್ಯನವರು ಓಕೆ ಅಂದಿದ್ದಾರೆ ಅಂತ.
ಅಲ್ಲ ರೀ, ಈಗ ಡಿ ಕೆ ಶಿವಕುಮಾರ್ ಒಬ್ಬ ಬಲಿಷ್ಠ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಕಳೆದ ಬಾರಿಯ ಚುನಾವಣೆಯಲ್ಲಿ 20% ಬರಬೇಕಾಗಿದ್ದಂಥ JDS ಮತಗಳು 6% ಈ ಕಡೆ ಬಂದಿತ್ತು, ಒಕ್ಕಲಿಗ ಮತಗಳು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಐ ಅಗ್ರಿ. ಆದರೆ ಒಂದು ಲಿಮಿಟ್ ಅಂತ ಇರುತ್ತಲ್ಲ, ಈಗ ಅವರಿಗೆ ಟಕ್ಕರ್ ಕೊಡ್ತೀನಿ ಐಯಿಂದ, ಅದು ಕೂಡ ಯಾದವ ಸಮಾವೇಶವನ್ನು ಮಾಡಿಬಿಟ್ಟು ಈಗ ಈ ಶ್ರೀನಿವಾಸ್ ಯಾರು ನಾಗರಾಜ್ ಇರ್ಬೋದು, ಆಮೇಲೆ ಶ್ರೀನಿವಾಸ್ ಇರ್ಬೋದು. ಶ್ರೀನಿವಾಸ್ ಅವ್ರದ್ದೆಲ್ಲ ನಾನು ಐ ಡೋಂಟ್ ನೋ, ಫಸ್ಟ್ ಟೈಮ್ ಕೇಳ್ತಿರೋದು ಈ ಹೆಸರುಗಳನ್ನೆಲ್ಲ. ಇವರೆಲ್ಲ ಇಟ್ಕೊಂಡು ಅಲ್ಲಿ ಯಾದವ ಸಮಾವೇಶ ಮಾಡಿ, ಐಯಿಂದ ಸಮಾವೇಶ ಮಾಡಿ, ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್, ಅದೊಂದು ಹಗಲಗನಸಲ್ವಾ?